ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕನ್ನಡದ ನಟ ಚಿರಂಜೀವಿ ಸರ್ಜಾ, ಕನ್ನಡದ ಮತ್ತೊಬ್ಬ ನಟ ವಿಜಯ್ ರಾಘವೇಂದ್ರ, ಅವರ ಪತ್ನಿ ಸ್ಪಂದನಾ ವಿಜಯ್ ರಾಘವೇಂದ್ರ. ನಾನು ಯಾಕೆ ಸ್ಪಂದನಾ ವಿಜಯ್ ರಾಘವೇಂದ್ರ ಅವರ ಜೊತೆಗೆ ಚಿರು ಸರ್ಜಾ ಅವರ ಹೆಸರನ್ನ ನಾನು ಯಾಕೆ ತಗೊಂಡೆ ಅಂತಂದರೆ, ಈಗ ಒಂದು ರೂಮರ್, ಒಂದಷ್ಟು ಟ್ರೋಲ್ಗಳು, ಒಂದಷ್ಟು ಅಸಹ್ಯಕರ ಮನಸ್ಥಿತಿಗಳು, ಕೆಲವೊಂದು ರೂಮರ್ಸ್ಗಳನ್ನು ಹಬ್ಬಿಸ್ತಾ ಇದೆ. ಅದರ ವಿಚಾರವಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಚಿರಂಜೀವಿ ಸರ್ಜಾ ಹಾಗೂ ಮೇಘನಾ ರಾಜ್, ಇದು ತಾರಾ ಜೋಡಿ. ಈ ಇಬ್ಬರು ಕೂಡ ತಮ್ಮ ಸಿನಿ ಕರಿಯರ್ನ ಸಾಕಷ್ಟು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬಂದವರು. ತೆರೆಯ ಮೇಲೆ ಕೂಡ ಈ ಜೋಡಿ ಸಾಕಷ್ಟು ಸಿನಿಮಾಗಳಲ್ಲಿ ಮೋಡಿ ಮಾಡಿತ್ತು. ಅದರ ಜೊತೆಗೆ ತೆರೆಯ ಹಿಂದೆ ಈ ಇಬ್ಬರು ಪ್ರೀತಿಸಿ ಮದುವೆಯನ್ನು ಸಹ ಆಗಿದ್ದರು. ಆದರೆ ಈ ಪ್ರೀತಿಸಿ ಮದುವೆ ಆದಂತಹ ಈ ಜೋಡಿ ಹೆಚ್ಚು ದಿನಗಳ ಕಾಲ ಒಟ್ಟಿಗೆ ಬಾಳೋದಕ್ಕೆ ಆಗಲಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಕಾಲಿಕ ಮರಣಕ್ಕೆ ಚಿರಂಜೀವಿ ಸರ್ಜಾ ಅವರು ತುತ್ತಾದರು. ಇಡೀ ಕರ್ನಾಟಕ ಮರುಕವನ್ನು ವ್ಯಕ್ತಪಡಿಸಿತ್ತು. ಅವರು ಸಾವಿಗೆ ಈಡಾದಾಗ ಮೇಘನಾ ರಾಜ್ ಅವರು ಪ್ರೆಗ್ನೆಂಟ್ ಆಗಿದ್ದು ಇಡೀ ಕರ್ನಾಟಕವನ್ನು ಮತ್ತೊಂದಷ್ಟು ದುಃಖದ ಮಡುವಿಗೆ ದೂಡಿತ್ತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ಅಂದರೆ ಚಿರಂಜೀವಿ ಸರ್ಜಾ ಅವರ ಸಾವು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಒಂದು ಕಂಬನಿಯನ್ನು ಮಿಡಿಯುವಂತೆ ಮಾಡಿತ್ತು. ಅದಾದ ನಂತರ ಯಾವೆಲ್ಲ ಬೆಳವಣಿಗೆಗಳಾಯಿತು, ಮೇಘನಾ ರಾಜ್ ಅವರನ್ನು ಯಾವೆಲ್ಲ ರೀತಿ ಸಿಂಪತಿಯನ್ನು ಕೊಟ್ಟು ಕರ್ನಾಟಕದ ಜನ ನೋಡೋದಕ್ಕೆ ಆರಂಭ ಮಾಡಿದರು. ಅದಾದ ನಂತರ ರಾಯನ್ ರಾಜ್ ಸರ್ಜಾ, ಏನು ಚಿರಂಜೀವಿ ಸರ್ಜಾ ಅವರ ಪುತ್ರ ಹುಟ್ಟಿದಾಗ ಕೂಡ ಚಿರಂಜೀವಿ ಸರ್ಜಾ ಅವರನ್ನು ಎಷ್ಟು ನೆನೆಸ್ಕೊಂಡ್ರು, ಅವರ ಮಗನನ್ನು ಯಾವ ರೀತಿ ಅವರ ಮಗನಿಗೆ ಪ್ರೀತಿ ಕೊಟ್ಟರು ಅನ್ನೋದನ್ನು ಸಹ ನೀವು ನೋಡಿದಿರ. ಇದರ ಜೊತೆಗೆ ಇನ್ನೊಂದು ತಾರಾ ಜೋಡಿ ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನಾ ವಿಜಯ್ ರಾಘವೇಂದ್ರ. ಈ ಜೋಡಿ ಕೂಡ ಇನ್ನೂ ತುಂಬ ದಿನಗಳ ಕಾಲ ಬಾಳಿ ಬದುಕಬೇಕಾಗಿತ್ತು. ಆದರೆ ವಿಜಯ್ ರಾಘವೇಂದ್ರ ಹಾಗೂ ಅವರ ಕುಟುಂಬವನ್ನು ಅರ್ಧದಲ್ಲೇ ಬಿಟ್ಟು ಹೋದಂತಹ ಸ್ಪಂದನಾ ವಿಜಯ್ ರಾಘವೇಂದ್ರ ಅವರ ಬಗ್ಗೆ ಕೂಡ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ಸಿನಿಮಾ ರಂಗದಲ್ಲಿ ಕಾಣಿಸಿಕೊಳ್ಳದೇ ಇರಬಹುದು, ಸಿನಿಮಾದ ಯಾವುದೇ ಮಜಲುಗಳಲ್ಲಿ ಅವರು ಭಾಗವಹಿಸದೇ ಇರ್ಬೋದು. ಆದರೂ ಕೂಡ ವಿಜಯ್ ರಾಘವೇಂದ್ರ ಅವರ ಪತ್ನಿ ಎನ್ನುವ ಕಾರಣಕ್ಕೆ ಅವರು ಸಾಕಷ್ಟು ಸಮಾರಂಭಗಳಿಗೆ, ಅಂದರೆ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತಹ ಸಮಾರಂಭಗಳಿಗೆ ಬಂದಾಗ ಅವರ ಉಡುಗೆ ತೊಡುಗೆ, ಅವರ ಟ್ರೆಡಿಷ್ನಲ್ ಲುಕ್ ಹಾಗೂ ಅವರು ನಡೆದುಕೊಳ್ತಾ ಇದ್ದಂತಹ ವಿನಯತೆ, ಇವೆಲ್ಲವೂ ಕೂಡ ಕರ್ನಾಟಕದ ಮನೆ ಮಾತಾಗಿತ್ತು. ವಿಜಯ್ ರಾಘವೇಂದ್ರ ಅವರ ಪತ್ನಿಯನ್ನು, ಅಂದರೆ ಸ್ಪಂದನಾ ವಿಜಯ್ ರಾಘವೇಂದ್ರ ಅವರನ್ನು ಕರ್ನಾಟಕದ ಜನ ಅವರ ಒಂದು ಟ್ರೆಡಿಷ್ನಲ್ ಲುಕ್ಕಿಂದಾನೇ ಸಾಕಷ್ಟು ಇಷ್ಟಪಡ್ತಾಯಿದ್ರು. ಅಂತಹ ಸ್ಪಂದನಾ ವಿಜಯ್ ರಾಘವೇಂದ್ರ ಅವರು ಕೂಡ ನಮ್ಮನ್ನು ಆಗಲಿ ವಿಜಯ್ ರಾಘವೇಂದ್ರ ಅವರ ಕುಟುಂಬವನ್ನು ಅರ್ಧಕ್ಕೆ ಬಿಟ್ಟು ಹೋದಂತಹ ಘಟನೆ ಕೂಡ ನಿಮಗೆಲ್ರಿಗೂ ಕೂಡ ನೆನಪಿದೆ. ಏನು ಚಿರಂಜೀವಿ ಸರ್ಜಾ ಅವರು ಅಕಾಲಿಕ ಮರಣವನ್ನು ಅಪ್ಪಿದಾಗ ಯಾವ ರೀತಿ ನೋವನ್ನು ಪಟ್ಟಿದ್ರು, ಅದೇ ತರಹ ವಿಜಯ್ ರಾಘವೇಂದ್ರ ಅವರ ಪತ್ನಿ ಅಕಾಲಿಕ ಸಾವನ್ನು ಅಪ್ಪಿದಾಗ ಅದೇ ತರಹದ ನೋವನ್ನು ಕರ್ನಾಟಕದ ಜನತೆ ಪಟ್ಟಿದ್ರು. ಇದಾದ ನಂತರ, ಅಂದರೆ ಚಿರಂಜೀವಿ ಸರ್ಜಾ ಅವರು ಮರಣವನ್ನು ಹೊಂದಿದ ನಂತರ, ಸ್ಪಂದನಾ ವಿಜಯ್ ರಾಘವೇಂದ್ರ ಅವರು ಮರಣವನ್ನು ಹೊಂದಿದ ನಂತರ, ಇಬ್ಬರ ಅಭಿಮಾನಿಗಳಲ್ಲಿ ಹಾಗೂ ಒಂದಷ್ಟು ಜನ ಚಿತ್ರಾಭಿಮಾನಿಗಳಲ್ಲಿ, ಕರ್ನಾಟಕದ ಜನರಲ್ಲಿ ಮೂಡಿದಂತಹ ಪ್ರಶ್ನೆ, ಇವರಿಬ್ಬರಿಗೂ ಇನ್ನು ಚಿಕ್ಕ ಏಜು, ಅಂದರೆ ಮೇಘನಾ ರಾಜ್ ಅವರಿಗಾದರೂ ಆಗಿರಬಹುದು, ಅದರ ಜೊತೆಗೆ ವಿಜಯ್ ರಾಘವೇಂದ್ರ ಅವ್ರಿಗಾದರೂ ಆಗಿರ್ಬೋದು, ಇವರಿಬ್ಬರು ಯಾಕೆ ಇನ್ನೊಂದು ಮದುವೆ ಆಗುವ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು. ಅಂದರೆ ಇವರಿಬ್ಬರು ಅಲ್ಲ, ಮೇಘನಾ ರಾಜ್ ಯಾರನ್ನಾದರೂ ಒಬ್ಬರನ್ನ ಎರಡನೇ ಮದುವೆ ಆಗಬಹುದು, ಅದರ ಜೊತೆಗೆ ವಿಜಯ್ ರಾಘವೇಂದ್ರ ಅವರು ಕೂಡ ಯಾರನ್ನಾದರೂ ಎರಡನೇ ಮದುವೆ ಆಗಬಹುದಲ್ಲ ಅವರ ಮುಂದಿನ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎನ್ನುವ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇತ್ತು. ಆ ಚರ್ಚೆಗೆ ಪೂರಕ ಎಂಬಂತೆ ಈ ಇಬ್ಬರ ಹೆಸರನ್ನು ಕೂಡ ತಳುಕು ಹಾಕಿ, ಒಂದು ಕಡೆ ಚಿರಂಜೀವಿ ಸರ್ಜಾ ಅವರು ಇಲ್ಲದ ಕಾರಣಕ್ಕಾಗಿ ಮೇಘನಾ ರಾಜ್ ಅವರ ಹೆಸರನ್ನು ತೆಗೆದುಕೊಂಡು, ಇನ್ನೊಂದು ಕಡೆ ಸ್ಪಂದನಾ ವಿಜಯ್ ರಾಘವೇಂದ್ರ ಅವರು ಇಲ್ಲದ ಕಾರಣಕ್ಕಾಗಿ ವಿಜಯ್ ರಾಘವೇಂದ್ರ ಅವರ ಹೆಸರನ್ನು ತೆಗೆದುಕೊಂಡು ಈ ಇಬ್ಬರ ಹೆಸರನ್ನು ಜೋಡಿಸಿ ಈ ಇಬ್ಬರೂ ಕೂಡ ಮದುವೆ ಆಗ್ತಾ ಇದ್ದಾರೆ. ಮೇಘನಾ ರಾಜ್ ಅವರನ್ನು ವಿಜಯ್ ರಾಘವೇಂದ್ರ ಮದುವೆ ಆಗ್ತಾ ಇದ್ದಾರೆ. ಇವರಿಬ್ಬರದು ಒಂದು ಅದ್ಭುತ ಜೋಡಿ, ಇವರಿಬ್ಬರು ಮದುವೆ ಆಗಬೇಕು. ಈ ರೀತಿ ಸಾಕಷ್ಟು ಒಂದು ರೂಮರ್ಸ್ಗಳನ್ನು, ಬೇಡದೇ ಇರುವಂತಹ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಹಬ್ಬಿಸಿಕೊಂಡು ಬರ್ತಾ ಇದ್ದಾರೆ. ಈ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂದರೆ, ಅವರ ಆಪ್ತ ಬಳಗದ ಮೂಲಕ ತಿಳ್ಕೊಂಡು, ಬಲ್ಲ ಮೂಲಗಳಿಂದ ತಿಳ್ಕೊಂಡು ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಹೇಳಬೇಕಂದ್ರೆ, ಈ ಇಬ್ಬರ ನಡುವೆ ರೈಟ್ ನೌ, ಅಂದರೆ ಈಗ ಏನು ರೂಮರ್ಸ್ ಹರಿದಾಡ್ತಾ ಇದೆ, ಆ ರೂಮರ್ಸ್ಗೆ ಪುಷ್ಟಿ ಕೊಡುವಂತಹ
ಮನಸ್ಥಿತಿಯಲ್ಲಿ ಇಬ್ಬರೂ ಕೂಡ ಇಲ್ಲ. ಈ ಇಬ್ಬರ ನಡುವೆ ಯಾವುದೇ ರಿಲೇಷನ್ಶಿಪ್ ಇಲ್ಲ. ಈ ಇಬ್ಬರೂ ಕೂಡ ಮುಂದೆ ನಾವಿಬ್ಬರು ಎರಡನೇ ಮದುವೆಯನ್ನು ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅನ್ನುವ ಯಾವುದೇ ತರಹದ ಘಟನೆಗಳು ಈ ಇಬ್ಬರ ಬಾಳಲ್ಲೂ ನಡೆದಿಲ್ಲ, ಈ ಇಬ್ಬರ ಫ್ಯಾಮಿಲಿಯಲ್ಲೂ ಕೂಡ ನಡೆದಿಲ್ಲ. ಆದರೆ ಮೇಘ್ನಾ ರಾಜ್ ಅವರ ಪತಿ ಸತ್ತ ಕಾರಣಕ್ಕೆ, ವಿಜಯ ರಾಘವೇಂದ್ರ ಅವರ ಪತ್ನಿ ಸತ್ತಿರುವ ಕಾರಣಕ್ಕೆ ಈ ಇಬ್ಬರ ಹೆಸರನ್ನು ವಿನಾಕಾರಣ ಜೋಡಿಸಿ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ. ದಯಮಾಡಿ ಅವರು ಅವರ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಈಗ ಆಲ್ರೆಡಿ ತುಂಬ ನೋವಿನಲ್ಲಿ ಇದ್ದಾರೆ. ಈ ರೀತಿಯ ಬೇಡದೇ ಇರುವ ರೂಮರ್ಸ್ಗಳನ್ನೆಲ್ಲ ಹಬ್ಬಿಸಿ ಮತ್ತೊಂದಷ್ಟು ಅವರಿಗೆ ನೋವು ಕೊಡುವಂತಹ ಕೆಲಸವನ್ನು ಮಾಡೋದು ಬೇಡ. ದಯಮಾಡಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಕೇಳ್ಕೊತಾ ಇವರಿಬ್ಬರು ಯಾವುದೇ ಕಾರಣಕ್ಕೂ ಎರಡನೇ ಮದುವೆ ಆಗ್ತಾ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ನಮಸ್ಕಾರ. Beat Plus Karnataka.